ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಸ್ವಲ್ಪ ಗ್ಯಾಪ್ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಫಸ್ಟು 40 ಡೇಸ್ ಆದಮೇಲೆ ಪಾಪುಗೆ ದೇವಸ್ಥಾನ ಕರ್ಕೊಂಡು ಹೋಗಿದ್ವಿ. ಆಮೇಲೆ 1.5 ಮಂತ್ಸಿಂದು ವ್ಯಾಕ್ಸಿನೇಷನ್ ಇತ್ತು. ಸೊ 2 ವೀಡಿಯೋನೂ ನಾನು ಹಾಕೋಕ್ಕಾಗಿಲ್ಲ, ಮಾಡ್ಕೊಳ್ಳೇ ಇಲ್ಲ. ಬಿಕಾಸ್ ಪಾಪುನ ಇಟ್ಕೊಂಡು ನಂಗೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ. ಆಮೇಲೆ ನಾನು ಅಜ್ಜಿ ಅಮ್ಮ 3 ಜನ ಇದ್ವಿ. ಸೊ ಅಮ್ಮಂಗೂ ಅಷ್ಟು ವೀಡಿಯೋ ಎಲ್ಲ, ನಾವು ಪಾಪುನ ಇಟ್ಕೊಂಡು ಹೊರಗಡೆ ಹೋಗೋದೆಲ್ಲ ಸ್ವಲ್ಪ ನನಗೆ ಅದು ಹೊಸ್ತಲ್ವಾ. ಹಾಗಾಗಿ ಅದರಲ್ಲಿ ವೀಡಿಯೋ ಎಲ್ಲ ಮಾಡಿಕೊಂಡು ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಅಂತ ಮಾಡಿಲ್ಲ. ಅದಕ್ಕೆ ಇವತ್ತು ಜನ್ಮಾಷ್ಟಮಿ. ಆಮೇಲೆ ನಮ್ಮ ಹಸ್ಬೆಂಡ್ ಕೂಡ ಮೈಸೂರಿಂದ ಬಂದಿದ್ದಾರೆ. ಅವ್ರಿಗೆ ಮಾತಾಡಿಸ್ತೀನಿ. ನಾವಿಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ. ಹಾಯ್ ಹೇಳಿಯಲ್ಲ. ಹಾಯ್ ಮಣ್ಮ. ಹಾಯ್ ಬಾಯ್. ಈಗ ಆ್ಯಕ್ಚುಲಿ ನಾನು ಸ್ವಲ್ಪ ಪಾಪುಗೆ ಐಟಮ್ಸ್ ಎಲ್ಲ ತರಬೇಕಾಗಿತ್ತು. ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಪಾಪುನ ಮಲಗ್ಸೋಕೆ ಟ್ರೈ ಮಾಡಿದೆ, ಅವ್ನು ಮಲಗ್ತಾನೇ ಇಲ್ಲ. ಯಾಕೋ ಇವತ್ತೇ ಈಗ ಮಾಡ್ತಾ ಇದ್ದಾನೆ. ಸೊ ಅಜ್ಜಿ ಕೊಟ್ಟಿದ್ದೀನಿ, ಅಜ್ಜಿ ಆಟ ಆಡ್ತಿರ್ತಾರೆ. ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆಲೆ ಹೋಗಿ ಬೇಗ ಬಂದುಬಿಡ್ತೀನಿ. ಆಮೇಲೆ ಸಂಜೆ ನನಗೆ ರಜನಿಕಾಂತ್ ಮೂವಿ ಕೂಲಿ ಫಿಲಮ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನನ್ನ ಹಸ್ಬೆಂಡು. ಸೊ ಪಾಪುಗೆ ಚೆನ್ನಾಗಿ ಹಾಲು ಕುಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಮಿಲ್ಕನ್ನ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಚಿನ್ನಿ ನನ್ನ ತಂಗಿ ಇದ್ದಾಳಲ್ಲ, ಅವಳನ್ನ ಸ್ವಲ್ಪ ಕುಡಿಸ್ತಾಳೆ ಪಾಪುಗೆ ಇದ್ದರೆ. ಸೊ ಮೂವಿ ನೋಡಿಬಿಟ್ಟು ಸ್ವಲ್ಪ ನಾನು ನನ್ನ ಮೀ ಟೈಮ್ನ ಇವತ್ತು ಕೊಡೋಣ ಅಂತ ಇದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಫಸ್ಟ್ ಕ್ರೈಗೆ ಹೋಗ್ತಾ ಇದ್ದೀನಿ. ನಾನು ಫಸ್ಟ್ ಕ್ರೈಗೆ ಹೋಗೋಣ. ನಾವು ಫಸ್ಟ್ ಕ್ರೈಗೆ ಹೋಗೋಣ ಅಂತಲೇ ಹೊರಟ್ವಿ. ಆದರೆ ದಾರಿ ಮಧ್ಯದಲ್ಲಿ ನನಗೆ ತುಂಬ ಹಸುವಾಗ್ತಾ ಇತ್ತು. ಯಾಕಂತಂದರೆ ನನ್ನ ಹಸ್ಬೆಂಡ್ ಬರ್ತಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ತಿಂಡಿ ಕಮ್ಮಿ ಮಾಡಿದ್ದೆ. ಹಾಗಾಗಿ ಹೊಟ್ಟೆ ಹಸಿತಿತ್ತು. ನಾವು ಯಾವಾಗಲೂ ಬರೋಂಥ ಸ್ಪಾಟು ಕುಂದಾಪುರ ಹೋಟೆಲ್ ಅಂತ. ನಾನು ಸ್ಕ್ಯಾನಿಂಗ್ ಮಾಡಿಸ್ತಿದ್ದೆ, ಸ್ಪಷ್ಟ ಶಿಶು ಅಂತ, ಅಲ್ಲಿ ಕೆಳಗೇ ಇತ್ತು. ಸೊ ನಾವು ಯಾವಾಗಲೂ ಹೋಗ್ತಿದ್ವಿ. ಇಲ್ಲಿ ತುಂಬ ಚೆನ್ನಾಗಿ ಫಿಶ್ ಊಟ ಸಿಗುತ್ತೆ. ನಾವು ಊಟ ಮಾಡಿಕೊಂಡು ಆಮೇಲೆ ಚಿಕನು ಸಿಗುತ್ತೆ. ಬಟ್ ನಾವು ಎಗ್ ಬುರ್ಜಿ ಮತ್ತು ಚಪಾತಿ ತೊಗೊಂಡು ತಿಂದು ಹಾಗೆ ಫಸ್ಟ್ ಕ್ರೈಗೆ ಹೋಗ್ಬಿಟ್ಟು ಬಂದ್ವಿ. ಹಾಯ್ ಫ್ರೆಂಡ್ಸ್, ನೋಡಿ ನಾನು ಏನು ತೊಗೊಂಡಿದ್ದೀನಿ ಅಂತ. ಇದು ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ಮತ್ತು ಮ್ಯಾನ್ಯಲ್ ಕೂಡ ಇದೆ. ಇದು ಬೇಬಿ ಹಗ್ ಅವ್ರದ್ದು ಕಂಪ್ನಿದು. ಸೊ ಇದನ್ನು ತೊಗೊಳ್ಳೋಣ ಅಂತ ಹೋಗಿದೆ. ಇದು ಮತ್ತು ಪಾಪುಗೆ ಒಂದು ಫೀಡಿಂಗ್ ಬಾಟಲ್ ತೊಗೊಂಡೆ. ಹಾಗೆ ಕ್ರ್ಯಾಡಲ್ ತೊಗೊಳ್ಬೇಕು ಅಂತ ನೋಡಿದೆ. ಸೊ ಈ ತಿಂಗಳು ಬೇಡ, ನೆಕ್ಸ್ಟ್ ಮಂತ್ ತೊಗೊಳ್ಳೋಣ ಅಂತ ಇದ್ದೀನಿ. ಇನ್ನು ಪಾಪು ಚಿಕ್ಕದಲ್ವಾ, ಸೊ ಇನ್ನು ಕ್ರ್ಯಾಡಲಲ್ಲಿ ಮಲಗಿಸೋದು ಬೇಡ ಅಂತ ಇದ್ದೀನಿ. ವಿಡಿಯೋ ಮಾಡೋಣ ಅಂದ್ಕೊಂಡೆ ಒಳಗೆ, ಬಟ್ ಅಲ್ಲಿ ಅಲೋ ಮಾಡಲಿಲ್ಲ. ಸೊ ಅದಕ್ಕೆ ನಿಮ್ಗೆ ಇಲ್ಲೇ ತೋರಿಸ್ತಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ. ನಾನು ಬೇಬಿ ಹಗ್ ಅವರ 2-in-1 ಬ್ರೆಸ್ಟ್ ಪಂಪ್ ಎಲೆಕ್ಟ್ರಿಕ್ ಮ್ಯಾನ್ಯಲ್ ತಗೊಂಡೆ. ಇದು ಎಲೆಕ್ಟ್ರಿಕ್ ಸಕ್ಷನ್ ಯೂನಿಟ್. ಮತ್ತೆ ಇದು ಬ್ರೆಸ್ಟ್ ಪಂಪ್ ಟಿ ವಿತ್ ಸಿಲಿಕಾನ್ ವ್ಯಾಕ್ಯೂಮ್ ವಾಲ್ವ್. ಮತ್ತು ಇದು ಸಿಲಿಕಾನ್ ವ್ಯಾಕ್ಯೂಮ್ ಯೂನಿಟ್. ಮತ್ತು ಇದು ಸಿಲಿಕಾನ್ ಹಾರ್ನ್ ಮೌತ್. ಇದು ಮ್ಯಾನ್ಯಲ್ ಸಕ್ಷನ್ ಹ್ಯಾಂಡಲ್. ಆ್ಯಂಡ್ ನಮಗೆ ಇದ್ರ ಜೊತೆ ಒಂದು ಫೀಡಿಂಗ್ ಬಾಟಲ್ ಕೂಡ ಕೊಟ್ಟಿದ್ದಾರೆ. ಸೊ ಏನು ಅಂತಂದರೆ ನನಗೆ ಎಕ್ಸ್ಟ್ರಾ ಒಂದು ಫೀಡಿಂಗ್ ಬಾಟಲ್ ಬೇಕಾಗಿತ್ತು. ಯಾಕೆಂದರೆ ಏನಾದರೂ ಮಿಲ್ಕ್ ಸ್ಟೋರ್ ಮಾಡಬೇಕು ಅಂತ ನಾನು ಅವೆಂಟ್ ಅವರ ಮಿಲ್ಕ್ ದಿಸ್ ಫೀಡಿಂಗ್ ಬಾಟಲ್ನ ಎಕ್ಸ್ಟ್ರಾವಾಗಿ ತೊಗೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಇವಾಗ ನಾವು ತೊಗೊಂಬಂದಿರೋ ಎಲ್ಲ ಪ್ರಾಡಕ್ಟ್ಸು ನಾವು ಸ್ಟೆರಿಲೈಸ್ ಮಾಡಬೇಕು. ಇದನ್ನು ನಾವು 2 ರೀತಿಯಲ್ಲಿ ಸ್ಟೆರಿಲೈಸ್ ಮಾಡ್ಬೋದು. ಒಂದು ಮೈಕ್ರೋ ಓವೆನಲ್ಲಿ ಇಟ್ಟು ಸ್ಟೆರಿಲೈಸ್ ಮಾಡ್ಬೋದು, ಮತ್ತು ಇನ್ನೊಂದು ಬಾಯ್ಲಿಂಗ್ ವಾಟರಲ್ಲಿ ಹಾಕಿ ಸ್ಟೆರಿಲೈಸ್ ಮಾಡ್ಬೋದು. ನಾನು ಬಾಯ್ಲಿಂಗ್ ವಾಟರ್ ಹಾಕ್ತೀನಿ, ಬಿಕಾಸ್ ನಮ್ಮನೇಲಿ ಇಲ್ಲಿ ಓವನ್ ಇಲ್ಲ. ಹಾಗಾಗಿ ಬಾಯ್ಲಿಂಗ್ ವಾಟರಲ್ಲೇ ಸ್ಟೆರಿಲೈಸ್ ಮಾಡ್ತೀನಿ. ನಾನೀಗ ಪಾತ್ರೆಯಲ್ಲಿ ಬಿಸಿನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ನಮ್ಮ ಪಾತ್ರೆಗಳೆಲ್ಲ ತುಂಬ ಹಳೆ ಕಾಲದ್ದು, ಯಾರೂ ಬೇಜಾರು ಮಾಡ್ಕೋಬೇಡಿ. ಇದು ನಮ್ಮ ಅಜ್ಜಿ ಕಾಲದ್ದು ಅದು ಪಾತ್ರೆಗಳು. ಈಗ ನಾನು ಒಂದೊಂದಾಗೇ ಎಲ್ಲ ಫೀಡಿಂಗ್ ಮಾಡೋವಂಥದ್ದು ಯಾವುದ್ಯಾವುದು ಐಟಮ್ಸ್ ಇದೆ ತೊಗೊಂಬಂದಿದ್ದೆಲ್ಲ ಹಾಕ್ತಾಯಿದ್ದೀನಿ. ಯಾಕಂತಂದರೆ ಮಗುಗೆ ಫಸ್ಟು ಸ್ಟೆರಿಲೈಸ್ ಮಾಡಿ ಆಮೇಲೆ ಫೀಡ್ ಮಾಡಬೇಕು. ಅದು ತುಂಬ ಒಳ್ಳೆಯದಲ್ವ. ಹಾಗಾಗಿ ಏನು ಗೊತ್ತಾ ಫ್ರೆಂಡ್ಸ್, ಏನು ಅಂತಂದರೆ ಒಂದು ಬೇಜಾರು ಅಂದರೆ ನನ್ನ ಹಸ್ಬೆಂಡು ಮೂವಿ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ, ಎಲ್ಲ ಸುಳ್ಳು. ನಂಗೆ ಸುಮ್ಮನೆ ರೇಗ್ಸೋಕ್ಕೆ ಅಂತ ಹೇಳಿದ್ದು. ಹೋಗಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ. ನಮ್ಮ ಪಾಪು ತೊಟ್ಟು ತಾಕೋವರೆಗೂ ನಾವೆಲ್ಲೂ ಹೋಗಂಗಿಲ್ಲ. ಸೊ ಪಾಪು ಹತ್ರ ಮತ್ತು ನಾವು ಮಧ್ಯದಲ್ಲೇ ಓಡಿ ಬರಬೇಕಾಗುತ್ತಲ್ವಾ. ಹಾಗಾಗಿ ಇನ್ನೊಂದು ಸಲ ಹೋದ್ರೆ ಆಯಿತು. ಇಲ್ಲ ಮೊಬೈಲಲ್ಲೇ ನೋಡ್ಬೋದು, OTTಯಲ್ಲೇ ನೋಡ್ಬೋದು ಅಷ್ಟೆ. ಈಗ ಇದೆಲ್ಲ ಚೆನ್ನಾಗಿ ಕುದಿಯೋವರೆಗೂ ನಾವು ಏನು ಮಾಡೋಣ ಅಂತಂದರೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಬರೋಣ ಬನ್ನಿ. ಯಾವಾಗ ಕರ್ಕೊಂಡು ಹೋಗ್ತೀರಾ ಫಿಲಮ್ಗೆ? ಪಾಪು ಮಲಗಿದಾನಲ್ಲ, ಹಾಲು ಕುಡಿಸ್ಬಿಡು. ಈಗ ತಂದಿದ್ದೀನಲ್ಲ, ಎಕ್ಸ್ಪ್ರೆಸ್ ಮಾಡಿ ಬಾಟಲಲ್ಲಿ ತುಂಬಿಸಿ
ಮೂವಿಗೆ ಹೋಗೋಣ. ಎಷ್ಟು ಕೆಟ್ಟು ಅಮ್ಮ ಅಲ್ಲ ನಾನು. ಶಿಲ್ಪ ಸ್ಟೋರಲ್ಲಿ ಅಂತ ಹೇಳಿದ್ದೀನಿ. ಮೂವಿಗೋಸ್ಕರ ಪಾಪುಗೆ ಮನೇಲಿ ಬಿಟ್ಟು ಹೋಗ್ತಿದ್ದೀನಿ. ನಾನು ಎಂಥ ಕೆಲಸ ಮಾಡ್ತಿದ್ದೆ. ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಸುಮ್ಮನೆ ಹೇಳಿದ್ದು ಫ್ರೆಂಡ್ಸ್, ಮೂವಿಗೂ ಕರ್ಕೊಂಡು ಹೋಗ್ತಿಲ್ಲ, ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ, ಬರೀ ಸುಳ್ಳು, ನಿಜ ಅಂದ್ಕೊಂಬಿಡಿ. ಮತ್ತು ಇದೆಲ್ಲ ಸ್ಟೆರ್ಲೈಸ್ ಆದಮೇಲೆ ನೀಟಾಗಿ ಒಂದೊಂದೇ ಐಟಮ್ನ ತೆಗೆದು ಒರೆಸಿ, ಒಳ್ಳೆ ಕ್ಲಾತಲ್ಲಿ ಒರೆಸಿ ಇಟ್ಕೊಂಡು ಆಮೇಲೆ ಸ್ವಲ್ಪ ಡ್ರೈ ಮಾಡಿ ಒರೆಸಿ ಆಮೇಲೆ ಪಾಪುಗೆ ಹಾಲು ಕುಡಿಸೋದ್ರಿಂದ ನಮ್ಮ ಒಂದು ಬ್ರೆಸ್ಟ್ ಮಿಲ್ಕ್ ಕೂಡ ಎದೆಯಲ್ಲಿ ಕಟ್ಟಲ್ಲ ಆ್ಯಂಡ್ ಪಾಪುಗೂ ಹೊಟ್ಟೆ ತುಂಬುತ್ತೆ. ಫ್ರೆಂಡ್ಸ್, ನಾವು ಇವಾಗ ನನ್ನ ಪಾಪುಗೆ ಯಾವ್ಯಾವ ಪ್ರಾಡಕ್ಟ್ಸ್ನ ನಾನು ಅಪ್ಲೈ ಮಾಡ್ತೀನಿ ಡೈಲಿ ಆ್ಯಂಡ್ ನನ್ನ ಪಾಪುಗೆ ಯಾವ್ಯಾವ ಸಿರಪ್ ಹಾಕ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಪಾಪುಗೆ ಮಾಯಿಶ್ಚರೈಸರ್ ಯಾವುದು ಹಚ್ತೀನಿ ಅಂತಂದರೆ ಅಟಾಗ್ಲಾ ಅಂತ. ಇದು ಟೆಡಿಬೇರ್ ಕಂಪ್ನಿದು. ನಾನು ಮೋಸ್ಟ್ಲಿ ಯೂಸ್ ಮಾಡ್ತಾ ಇರೋದೆಲ್ಲ ಟೆಡಿಬೇರ್ ಕಂಪ್ನಿದೆ. ಇದು ಅಟಾಗ್ಲಾ ಕ್ರೀಮ್. ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಟೆಡಿಬೇರ್ ಕಂಪ್ನಿದು ಎಲ್ಲ ಪ್ರಾಡಕ್ಟ್ಸು ನಾನು ತುಂಬ ಇಷ್ಟ ಆಯಿತು. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಮಗು ವಿಷಯದಲ್ಲಿ ನಾವು ಕಾಸ್ಟ್ಲಿ ಅಂತೆಲ್ಲ ನೋಡೋಕ್ಕಾಗಲ್ಲ ಅಲ್ವಾ. ಸೊ ಅದನ್ನು ನಾವು ಕಾಂಪ್ರಮೈಸ್ ಮಾಡದೆ ಹಚ್ತಾ ಇದ್ದೀವಿ. ಇದು ತುಂಬ ಚೆನ್ನಾಗಿದೆ. ಅಂದರೆ ಏನಂದರೆ ಯಾವುದೇ ಥರ ಸಿಪ್ಪೆ ಬಿಡಿಸ್ಕೊಳ್ಳೋದು ಮಕ್ಕಳಿಗೆ ಅಂತಾರಲ್ಲ, ಈಗ ಒಂದು ಲೇಯರ್ ಏನೋ ಹೋಗುತ್ತೆ ಅಂತ, ಆ ಥರ ಎಲ್ಲ ಏನೂ ಆಗಲಿಲ್ಲ. ಮಾಯಿಶ್ಚರೈಸ್ ಹಚ್ಚಿರೋದ್ರಿಂದ ಮಗು ಸ್ಕಿನ್ ತುಂಬ ಚೆನ್ನಾಗಿದೆ. ಹಾಗೆ ನಾನು ಏನು ಗೊತ್ತಿಲ್ಲದೆ ನಾನು ಮಾಯಿಶ್ಚರೈಸ್ ಕ್ರೀಮ್ ತರಿಸೋ ಜೊತೆಗೆ ಇದನ್ನು ತರಿಸ್ಬಿಟ್ಟಿದ್ದೀನಿ, ಲೋಷನ್, ಮಾಯಿಶ್ಚರೈಸಿಂಗ್ ಲೋಷನ್. ಇದೇನೋ ಬೇರೆ ಅಂತ ಅಂದ್ಕೊಂಡು ತರಿಸ್ಬಿಟ್ಟಿದ್ದೀನಿ. ಇದು ನಾವು ಮೋಸ್ಟ್ ಆಫ್ ದಿ ಟೈಮ್ಸ್ ಪಾಪುಗೆ ಡೈಪರ್ ಹಾಕೇ ಇರ್ತೀನಿ. ಯಾಕಂದರೆ ನಾನು ಲಗ್ಗುಡ್ಸ್ ಕೂಡ ಹಾಕ್ತಿರ್ತೀನಿ, ಇಲ್ಲ ಅಂತ ಇಲ್ಲ. ಏನು ಅಂತಂದರೆ ಸ್ವಲ್ಪ ಡೈಪರ್ ಫ್ರೀ ಮೂಮೆಂಟ್ ಅಂತ ಬರ್ಕೊಡ್ತೀನಲ್ಲ, ಅವಾಗ ನಾನೇನು ಮಾಡ್ತೀನಿ, ಲಂಗೂಟ್ಸ್ ಹಾಕ್ತೀನಿ. ಬೆಳಗ್ಗೆ ಒಂದು ಮಾರ್ನಿಂಗಿಂದ, ಯಾಕೆಂದರೆ ಅವನು ಲಂಗೂಟ್ ಹಾಕಿಬಿಟ್ರೆ ಅವನು ಸೂಸು ಮಾಡಿಕೊಂಡು ವೆಟ್ ಆಗಿಬಿಟ್ಟು ಅಳ್ತಾನೆ. ಅಂದರೆ ನಾವು ಚೆಕ್ ಮಾಡಿರ್ತೀನಿ, ನಿದ್ರೆ ಮಾಡ್ತಿರ್ಬೇಕಾದ್ರೆ ಅವ್ನು ಮತ್ತೆ ಚೆಕ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಎದ್ಬಿಡ್ತಾನೆ ಅಂತ. ಅವಾಗ ಅವನು ವೆಟ್ಟಾಗಿ ಎದ್ದು ಬಿಡ್ತಾನೆ. ಹಾಗಾಗಿ ನಾನು ಮಾರ್ನಿಂಗ್ ಮಲಗಿರ್ತಾನಲ್ಲ ಅವಾಗ ಡೈಪರ್ ಹಾಕಿರ್ತೀನಿ. ಈವ್ನಿಂಗು ನಾನು ರಾತ್ರಿ ಅವ್ನು ಮಲಗೋವರೆಗೂ ಲಂಗೂಟ್ಸ್ನೇ ಹಾಕ್ತಾಯಿರ್ತೀನಿ. ಆವಾಗಲೇ ಒಂದು 20 ಲಂಗೂಟ್ಸ್ ಬೇಕಾಗುತ್ತೆ ನನಗೆ. ಅವನು ಮಾಡ್ತಾ ಇರ್ತಾನೆ ಸುಸು. ಆಮೇಲೆ ಬೆಳಗ್ಗೆ ಹೊತ್ತು ಅವ್ನು ಎದ್ದೇಳ್ತಾನಲ್ಲ ಅವಾಗ ನಾನು ಲಂಗೂಟ್ ಹಾಕ್ತೀನಿ ಅಲ್ಲಿ. ಸೊ ನನಗೊಂದು ಡೈಪರ್ ಡೈಲಿ ಒಂದು 2 ರಿಂದ 3 ಅಥವಾ 4 ಡೈಪರ್ ಬೇಕಾಗುತ್ತೆ. ಹಂಗಾಗಿ ಡೈಪರ್ ಚೇಂಜ್ ಮಾಡ್ತಾ ನಾವು ಮಕ್ಕಳಿಗೆ ಈ ಡೈಪರ್ ಕ್ರೀಮ್, ನ್ಯಾಪಿ ಕ್ರೀಮ್, ಬಿಫೋರ್ ನ್ಯಾಪಿ ಕ್ರೀಮ್ ಟೆಡಿಬೇರ್ ಕಂಪ್ನಿಯವ್ರದೇ, ಇದನ್ನು ಹಾಕ್ತೀನಿ. ಸೊ ಯಾವುದೇ ಥರ ಡೈಪರ್ ರ್ಯಾಷಸ್ ಬರೋದಿಲ್ಲ ಪಾಪುಗೆ. ಸೊ ಇದರಿಂದ ನನಗೆ ತುಂಬ ಉಪಯೋಗ ಆಗಿದೆ. ಪಾಪು ಕೂಡ ಏನು ಸ್ಕಿನ್ ರ್ಯಾಷಸ್ ಏನೂ ಇಲ್ಲ ಇದು ಹಚ್ಚೋದ ಮೇಲಿಂದ. ಮಗಳೇ ಅದನ್ನು ತೋರಿಸ್ಬೇಕಾ? ಆಯ್ತು, ತೋರಿಸ್ತೀನಿ, ಎಲ್ಲದನ್ನು ತೋರಿಸ್ತೀನಿ ಆಯಿತಾ. ಎಲ್ಲದನ್ನು ತೋರಿಸ್ಬೇಕಂತೆ ಅವಳಿಗೆ ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದೆ. ಎಲ್ಲ ಥಿಂಗ್ಸ್ ಎಲ್ಲ ತಂದು ಇಲ್ಲಿ ಮುಂದೆ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ಎಲ್ಲ ಅಮ್ಮ ಒಂದಾದ್ಮೇಲೆ ಒಂದು ತೋರಿಸು ಅಂತ ನನಗೆ ಹೇಳ್ತಾ ಇದ್ದಾಳೆ. ಪಾಪು ಸ್ನಾನ ಮಾಡಬೇಕಾದ್ರೆ ಅವನಿಗೆ ಒಂದು ಶಾಂಪು ಕೂಡ ಬೇಕಲ್ವಾ. ಹಾಗಾಗಿ ಸ್ನಾನ ಮಾಡ್ಸೋಕೆ ಬರೋರು ಹೇಳ್ತಾರೆ, ಏನು ಪಾಪುಗೆ ಸೋಪು, ಶಾಂಪು, ಫೇಸ್ ವಾಶ್ ಎಲ್ಲ ತಂದುಬಿಟ್ಟಿದ್ದೀರಲ್ಲ ಅಂತ. ಹೌದು, ನನ್ನ ಪಾಪು ನಾನು ಅಷ್ಟೊಂದು ಕೇರ್ ಮಾಡ್ತೀನಿ. ಎಲ್ಲರೂ ಅವರ ಪಾಪು ಕೇರ್ ಮಾಡೇ ಮಾಡ್ತಾರೆ. ಸೊ ನನ್ನ ಪಾಪುಗೆ ನಾನು ಶಾಂಪು ಹಾಕ್ತೀನಿ. ಇದು ತುಂಬ ಚೆನ್ನಾಗಿದೆ. ಟೆಡಿಬಾರ್ ತುಂಬ ಕೂದಲೆಲ್ಲ ಸಾಫ್ಟ್. ಫಸ್ಟ್ ಟೈಮ್ ಮಕ್ಕಳು ಸಾಫ್ಟ್ ಆಗಿರುತ್ತೆ. ಸೊ ಯಾವುದೇ ಥರ ರಫ್ ಆಗಿ ಬಿಟ್ಟಿಲ್ಲ, ರಫ್ ಆಗೋದೇ ಇಲ್ಲ. ಬಟ್ ನಮ್ಮ ಸಮಾಧಾನಕ್ಕೆ ನಾನು ಯೂಸ್ ಮಾಡ್ತಿದ್ದೀನಿ ಇದೆಲ್ಲ. ಏನೋ ಖುಷಿ ನನ್ನ ಪಾಪು ಅಂತ ಇದಾಗ್ತಾ ಇದ್ದೀನಿ ನೋಡಿ. ಟೆಡಿಬೇರ್ ಕಂಪ್ನಿ ಸ್ಪೂ ಅಂತ ಇದೆ. ಪಾಪುಗೆ ಪೌಡರ್ ನಾನು ಸೆಬಾಮೆಡ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನನಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದು. ಟೆಡಿಬಾರ್ ಕೂಡ ಅವರೇ ಪ್ರಿಸ್ಕ್ರೈಬ್ ಮಾಡಿದ್ದು, ಇದನ್ನು ಅವರೇ ಹೇಳಿದ್ದು ಹಚ್ಚಿ ಸೆಬಾಮೆಡ್ ಪೌಡರ್ ಹಚ್ಚಿ ಅಂತ ಅವರೇ ಬರ್ಕೊಟ್ಟಿದ್ದು. ಹಾಗಾಗಿ ನಾನು ಸೆಬಾಮೆಡ್ ಹಚ್ತಾ ಇದ್ದೀನಿ. ಚೆನ್ನಾಗಿದೆ. ಅಂದರೆ ನಾನು ಕ್ರೀಮ್ ಹಚ್ತೀನಿ, ಮೇಲ್ಗಡೆ ಕಾಜಲ್ ಹಚ್ತೀನಲ್ಲ, ಕಾಜಲ್ ಹಚ್ಚಿದ್ಮೇಲೆ ಅದ್ರ ಮೇಲೆ ಪೌಡರ್ ಹಿಂಗೆ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಆಮೇಲೆ ಡೈಪರ್ ಹಾಕ್ತೀನಲ್ಲ, ಸೊ ಅಲ್ಲೊಂದು ಸ್ವಲ್ಪ ಪೌಡರ್ ಹಾಕ್ತೀನಿ. ಅಲ್ಲಿ ಹಾಕಬೇಕು. ಮತ್ತು ಹೊಕ್ಕಳು ಸುತ್ತ ಒಂಚೂರು ಹಾಕಿ ಅಂತ ಹೇಳ್ತಾರೆ ನಮ್ಮ ಅಜ್ಜಿ. ಅಲ್ಲಿಗೆ ಸ್ವಲ್ಪ ಹಾಕ್ತೀನಿ ಕಂಕಳ ಹತ್ರ ಎಲ್ಲ. ಚೆನ್ನಾಗಿದೆ ಈ ಪೌಡರ್. ಏನು ಗಮ್ ಅಂತ ಏನು ಅಂತ ಇಲ್ಲ, ಬಟ್ ಏನು ರ್ಯಾಷಸ್ ಅಂತೂ ಕೊಡ್ತಾಯಿಲ್ಲ ಸದ್ಯ. ಈಗ ನಾನು ಪ್ರಾಡಕ್ಟ್ಸ್ ಏನೇನು ಯೂಸ್ ಮಾಡಿದೆ ಪಾಪುಗೆ ಅಂತ ಮಾಡ್ತೀನಿ ಅಂತ ಹೇಳಿದೆ. ಈಗ ನಾನು ಪಾಪುಗೆ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ತೋರಿಸಿದ್ನಲ್ಲ, ಹಾಗೆ ಯಾವ್ಯಾವ ಥರ ಸಿರಪ್ ಹಾಕ್ತೀನಿ ಡೈಲಿ, ಯಾವ್ಯಾವ ನೆಸಸರಿ ಇದೆ, ಪಾಪ ಹುಷಾರಿಲ್ದಾಗ ಏನು ಹಾಕಬೇಕು, ಆಮೇಲೆ ಮಾಮೂಲಿ ಡೈಲಿ ಹುಷಾರಿಲ್ಲದೆ ಇದ್ದರೂ ಚೆನ್ನಾಗಿದ್ರೂ ಅವ್ನಿಗೆ ಸಿರಪ್ ಹಾಕಬೇಕು, ಇದೇನು ಅಂತ ತೋರಿಸ್ಕೊಡ್ತೀನಿ ನೋಡಿ.
ಇದು ವಿಟಮಿನ್ D3 ಆಪ್ಟಿಮಮ್ ಸ್ಟ್ರೆಂತ್ ಅಂತ. ಇದು ಪಾಪುಗೆ 1 ವರ್ಷ ಆಗೋವರೆಗೂ ಮಾರ್ನಿಂಗ್ ಟೈಮಲ್ಲಿ ಹಾಕೋಕ್ಕೆ ಡಾಕ್ಟರ್ ಹೇಳಿದ್ದಾರೆ. 1 ml ಪೂರ್ತಿ ಹಾಕೋಕ್ಕೆ ಹೇಳಿದ್ದಾರೆ. ಇದು ನನಗೆ ತಿಂಗಳಿಗೆ 2 ಅಂತೂ ಬೇಕೇ ಆಗುತ್ತೆ. 400 IU ಇದೆ, 15 ml ಅಂತೆ, 15 ml ಇದೆ. ಸೊ 15 ಡೇಸ್ ಬರುತ್ತೆ. 1 ml ಅಂತ ಹಾಕ್ತೀನಲ್ಲ, ಸೊ 15 ಡೇಸ್ ಒಂದು ಬರುತ್ತೆ. ಸೊ ನಾನು 2 ಬೇಕೇ ಬೇಕು, ತರಿಸಿಟ್ಕೊಂಡ್ಬಿಡ್ತೀನಿ ನಾನು 1 ತಿಂಗಳಿಗೆ. ಆಮೇಲೆ ತಡಿಮಾ, ಅವಳೇನೋ ತೋರಿಸ್ತಾ ಇದ್ದಾಳೆ, ಇದು ಏನಕ್ಕೆ ಅಂತ ಹೇಳ್ತೀನಿ. ಇದು ಡೋಲೋ ಡ್ರಾಪ್ಸ್ ಅಂತ, ಇದೆಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಇದು ಪ್ಯಾರಾಸಿಟಮಾಲ್ ಪೀಡಿಯಾಟ್ರಿಕ್ ಓರಲ್ ಸಸ್ಪೆನ್ಷನ್ ಅಂತ. ಇದನ್ನು ಪಾಪುಗೆ ಜ್ವರ ಬಂದಾಗ ಹಾಕ್ತೀನಿ. ನಾನು ಪಾಪು ವ್ಯಾಕ್ಸಿನೇಷನ್ ಆಗಿದಾಗ ಜ್ವರ ಬಂದಿತ್ತಲ್ಲ, ಅವಾಗ ಡಾಕ್ಟರ್ ಇದನ್ನು 4 ಟೈಮ್ಸ್ ಹಾಕಕ್ಕೆ ಹೇಳಿದರು. ಅಂದರೆ 4 ಟೈಮ್ಸ್ ಅಲ್ಲ, ಸಾರಿ 6 hours ಒಂದ್ಸರಿ ಹಾಕಕ್ಕೆ ಹೇಳಿದರು. ಅದು 3 ಟೈಮ್ಸ್ ಆಗುತ್ತೆ. ಪಾಪುಗೆ ಜ್ವರ ಬಂದಾಗೆಲ್ಲ ಹಾಕಿದ್ದೀನಿ. ಸೊ ಹಾಕಿದ ತಕ್ಷಣ ಕಮ್ಮಿ ಆಯಿತು. ಆಮೇಲೆ ಜ್ವರ ಬರಬೇಕು, ಆ್ಯಕ್ಚುಲಿ ಬಿಡಬೇಕು, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಹಾಕಬೇಕು. ಇಲ್ಲಾಂದರೆ ಪಾಪುಗೆ ತಡ್ಕೊಳಕ್ಕಾಗಲ್ಲ. 100 ಮೇಲೆ ಹೋಗ್ಬಿಟ್ಟಿತ್ತು, 100.6 ಆಗಿಬಿಟ್ಟಿತ್ತು, ಫ್ಯಾರೆನ್ಹೀಟ್ ಆಗಿಬಿಟ್ಟಿತ್ತು. ಸೊ ಸಖತ್ ಭಯ ಆಯಿತು. ಅವಾಗ ಹಾಕಿದ್ರೆ ಕಮ್ಮಿ ಆಯಿತು. ಪಾಪುಗೆ ಅವಾಗವಾಗ ಮೂಗು ಕಟ್ಟೋದು ಅಥವಾ ಕಫ ತುಂಬಿಕೊಂಡೋದು ಆ ಥರ ಆಗ್ತಿರುತ್ತೆ. ಹಾಗಾಗಿ ಡಾಕ್ಟರ್ ಇದು ಆಸ್ಟಕೈಂಡ್ LS ಅಂತ ಬರ್ಕೊಟ್ಟಿದ್ದಾರೆ. ಸೊ ಅವಳೇನೋ ತೋರಿಸ್ಬೇಕಂತ ನೋಡಿ ಫ್ರೆಂಡ್ಸ್. ಇದು ನೇಸಲ್ ಡ್ರಾಪ್ಸ್. ಇದನ್ನು ಮೂಗು ಕಟ್ಟಿದಾಗ ಹಾಕಿ ಅಂತ ಇದು ನೇಸಲ್ ಡ್ರಾಪ್ಸ್. ಮೂಗು ಕಟ್ಟಿದಾಗ 2 ಹನಿ ಹಾಕಿ ಅಂತ ಹೇಳಿದ್ದಾರೆ. ಹಾಲು ಕುಡಿಲಿಲ್ಲ ಅಂದರೆ ಪಾಪು ಅಳ್ತಿದ್ರೆ ಅದನ್ನು ಹಾಕಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇದು ಕಫ ಇದ್ದರೆ ಹಾಕಿ ಅಂತ ಹೇಳಿದ್ದಾರೆ. ಇದು ಹಾಕಿದರೆ ಒಂದು ಸ್ವಲ್ಪ ಹೊತ್ತು ಮಲಗ್ತಾನೆ ಅವನು, ಒಂದು ಸ್ವಲ್ಪ ನಿದ್ದೆ ಮಂಪರು ಬಂದಂಗಾಗುತ್ತೆ, ಮಲಗಿಬಿಡ್ತಾನೆ. ಪಾಪು ಈಗ ಹಾಲು ಚೆನ್ನಾಗಿ ಕುಡಿದಿದೆ, ಆದರೂ ನಿದ್ದೆ ಮಾಡ್ತಾಯಿಲ್ಲ. ಎದ್ದು ಕಿರಿಕಿರಿ ಮಾಡ್ತಾ ಇದ್ದಾನೆ. ಯಾಕೋ ಹೊಟ್ಟೆ ನೋವು ಅನ್ನೋ ಥರ ಅನಿಸ್ತಿದೆ ನಿಮಗೆ. ಅವನು ಹೊಟ್ಟೆ ಇಟ್ಕೊಂಡು ಚೂರು ತುಂಬ ಕಿರಿಕಿರಿ ಮಾಡ್ತಿದ್ದಾನೆ, ಅಳ್ತಿದ್ದಾನೆ ಅಂತಂದಾಗ ಈ ಡ್ರಾಪ್ ಹಾಕಬೇಕು ಅಂತ ಹೇಳಿದ್ದಾರೆ. ಇದು ಕಾಲಿಕ್ ಡ್ರಾಪ್ಸ್ ಅಂತ, ಕಾಲಿಕ್ ಆ್ಯಸಿಡ್ ಡ್ರಾಪ್ಸ್ ಅಂತ. ಡಿಲ್ ಆಯಿಲ್, ಫೆನಲ್ ಆಯಿಲ್ ಬಟ್ ಸೈಮ್ಥಿಕಾನ್ ಡ್ರಾಪ್ಸ್ ಅಂತ ಏನೋ ಹಾಕಿದ್ದಾರೆ, ಗೊತ್ತಿಲ್ಲ. ಬಟ್ ಇಟ್ ರಿಲೀಸ್ ಇನ್ಫ್ಯಾಂಟ್ ಕಾಲಿಕ್, ಗ್ರಿಪ್ಪಿಂಗ್ ಪೇಯ್ನ್ ಆ್ಯಂಡ್ ಫ್ಲಾಟುಲೆನ್ಸ್ ಅಂತ ಹಾಕ್ಯಾರೆ. ತೋರಿಸ್ತೀನಿ. ಇದು ಹಾಕಬೇಕು. ಇದು ಹಾಕಿದ್ರೆ ಸ್ವಲ್ಪ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಆದರೆ ಏನು ಅಂದರೆ ಇದು ಹಾಕಿದ ತಕ್ಷಣ ಅವ್ನ ಮುಖ ಎಲ್ಲ ಹಿಂಡ್ಕೊಂಡ್ಬಿಡ್ತಾನೆ. ಜಸ್ಟ್ 0.3 ಒಂದು 5 ಡ್ರಾಪ್ಸ್ ಹಾಕಿ ಅಂತ ಹೇಳಿದ್ದಾರೆ. ಬಟ್ ಹಾಕಿದ ತಕ್ಷಣ ಅವನು ತುಂಬ ಒಂಥರ ಅಳಕ್ಕೆ ಶುರು ಮಾಡಿಬಿಡ್ತಾನೆ. ಅವನ ಅಮ್ಮ 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 ಅಂತ ಕಿರಿಸ್ಬಿಡ್ತಾನೆ. ನನಗೆ ಅದಕ್ಕೆ ಆ ಕಾರಣಕ್ಕೆ ಅದು ಹಾಕೋಕ್ಕೆ ನನಗೆ ಇಷ್ಟನೇ ಇಲ್ಲ ಡ್ರಾಪ್ಸು. ಬಟ್ ಹಾಕಿ 5 ಮಿನಿಟ್ಸ್ಗೆ ಅದು ಹೊಟ್ಟೆ ನೋವು ಕ್ಲಿಯರ್ ಆಗಿಬಿಡುತ್ತೆ, ಮಲ್ಕೊಂಡ್ಬಿಡ್ತಾನೆ. ಬಟ್ ಹಂಗಂತ ಅವ್ನು 2 ಮಿನಿಟ್ಸ್ ಅವ್ನು ಅಳ್ತಾನಲ್ಲ, ಅದನ್ನು ತಡ್ಕೊಳಕ್ಕೆ ಆಗಲ್ಲ ನನಗೆ. ಅದಕ್ಕೆ ಅದು ಅವಾಯ್ಡ್ ಮಾಡ್ತೀನಿ. ಆಲ್ಮೋಸ್ಟ್ ನಾವು ಗ್ಯಾಸ್ಟ್ರಿಕ್ ಬರ್ದಿದ್ದಂಗೆ ನಾನು ಕನ್ಸ್ಯೂಮ್ ಮಾಡ್ತಿಲ್ಲ, ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಅವ್ನಿಗೆ ಗ್ಯಾಸ್ಟ್ರಿಕ್ ಬರೋಂಥದ್ದು ಪದಾರ್ಥ ಏನು ನಾನು ತಿನ್ನಬಾರ್ದು, ಅದನ್ನು ನಾನು ತಿಂತಾಯಿಲ್ಲ. ಸೊ ಅವಾಯ್ಡ್ ಮಾಡಿದ್ರೆ ಪಾಪ ಅವನು ಕಷ್ಟಪಡೋದಲ್ಲ, ನನ್ನ ಮಗು ಅಲ್ವಾ, ಕಷ್ಟಪಡೋದು ಸ್ವಲ್ಪ ತಪ್ಪಿಸ್ಬೋದು ಅಂತಷ್ಟೇ. ಕಿಸಿ ವಿಡಿಯೋ ಎಂಡ್ ಮಾಡೋಷ್ಟೊತ್ತಿಗೆ ನನ್ನ ಪಾಪ ಅಳಕ್ಕೆ ಶುರು ಮಾಡಿಬಿಟ್ಟ. ಅದಕ್ಕೆ ಓಡ್ ಬಂದು ಇವಾಗ ಹಾಲು ಕುಡಿಸ್ತಾ ಇದ್ದೀನಿ. ಸೊ ಓಕೆ, ಇಷ್ಟು ಈ ವಿಡಿಯೋದಲ್ಲಿ ನೋಡಿದ್ರಲ್ವ ಏನೇನು. ಫಸ್ಟ್ ಕ್ರೈಯಿಂದ ನಾನು ಎಲೆಕ್ಟ್ರಿಕ್ ಪಂಪ್ ತೊಗೊಂಡು ಬಂದೆ, ಬ್ರೆಸ್ಟ್ ಪಂಪ್. ಆ್ಯಂಡ್ ಪಾಪುಗೆ ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ನಲ್ಲ. ನೆಕ್ಸ್ಟು ಇದೇ ಥರ ಯಾವ್ದಾರ ಬೇರೆ ಕಂಟೆಂಟ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಪ್ಲೀಸ್ ವಾಚ್ ಮೈ ವಿಡಿಯೋ ಆ್ಯಂಡ್ ಪ್ಲೀಸ್ ಶೇರ್ ದಿಸ್ ವಿಡಿಯೋ ಆ್ಯಂಡ್ ಬಾಯ್.